ನಿಮ್ಮ ಕನಸುಗಳ ಮೇಲೂ ಕಾರ್ಪೊರೇಟ್ ಕಣ್ಣಿಟ್ಟಿದೆ. ಅಸಾಧಾರಣ ಪ್ರಯತ್ನಕ್ಕೆ ಕೈ ಹಾಕಿದ ಕಾರ್ಪೊರೇಟ್ ವರ್ಲ್ಡ್ ನಿದ್ದೆಯಲ್ಲೂ ಬಿಯರ್ ಕಂಪನಿಯ ಡ್ರೀಮ್ ಆಡ್ ಕಿರಿಕ್. ನಿಮ್ಮ ಕನಸುಗಳ ಮೇಲೂ ಕಾರ್ಪೊರೇಟ್ ಕಣ್ಣಿಟ್ಟು ಕೂತಿದೆ. ಅಸಾಧಾರಣ ಪ್ರಯತ್ನಕ್ಕೆ ಕೈ ಹಾಕಿದ ಕಾರ್ಪೊರೇಟ್ ಜಗತ್ತು ನೀವು ಈವರೆಗೂ ಊಹಿಸಿಕೊಳ್ಳದ ರೀತಿಯ ಪ್ರಯೋಗ ಇದು. ಎಚ್ಚರಿಕೆ, ನಿಮ್ಮ ಕನಸಿನಲ್ಲೂ ಬರಲಿವೆ ಜಾಹೀರಾತುಗಳು. ಜಾಹೀರಾತು ತೋರಿಸೋದಕ್ಕೆ ನಿದ್ರೆಯನ್ನ ಬಿಡದ ಮಾರುಕಟ್ಟೆ ಮಾಫಿಯಾ ಜಗತ್ತು ಎತ್ತ ಸಾಗ್ತಾ ಇದೆ ಎಷ್ಟು ವೇಗವಾಗಿ. ಕನಸಿನ ಲೋಕಕ್ಕೂ ಲಗ್ಗೆ ಇಡೋದಕ್ಕೆ ಬೃಹತ್ ಕಂಪನಿಗಳು ತಯಾರಿ ಮಾಡಿಕೊಳ್ತಿದೆ. ಕನಸಿನಲ್ಲೂ ಬಿಯರ್ ಕಂಪನಿಯ ಜಾಹೀರಾತು ಮೂಡಿಸೋದಕ್ಕೆ ಪ್ರಯತ್ನ. ನಿದ್ದೆ ಅವಧಿಯನ್ನು ಲಾಭಕ್ಕೆ ಬಳಸಿಕೊಳ್ಳೋದಕ್ಕೆ ಕಾರ್ಪೊರೇಟ್ ಸಂಚು. ನಿಮ್ಮ ಕನಸುಗಳ ಮೇಲೆ ಕಾರ್ಪೊರೇಟ್ ಕಣ್ಣಿಟ್ಟು ಕೂತಿದೆ. ಒಬ್ಬ ಮನುಷ್ಯ ನಿದ್ರೆ ಮಾಡೋದು ಅಂದರೆ ಒಂದು ತರಹದ ತಾತ್ಕಾಲಿಕ ಸಾವದು. ಹೃದಯ ಬಡಿತ ಒಂದು ಬಿಟ್ಟರೆ ಉಳಿದ ಯಾವ ಪಾರ್ಟ್ಸ್ಗಳು ವರ್ಕ್ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಮನುಷ್ಯ ನಿದ್ರಿಸುವ ಮುಖೇನ ತನ್ನ ಬಾಡಿಗೆ ವಿರಾಮವನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಈ ಕಡೆ ಕಮರ್ಷಿಯಲ್ ಮೈಂಡ್ಗಳು ಕೆಲಸ ಮಾಡ್ತಾ ಇದೆ. ನಿಮ್ಮ ನಿದ್ದೆಯೂ ಕೂಡ ಅವರಿಗೆ ವ್ಯವಹಾರ. ನಂದು ನಿಂದು ಎಲ್ಲರ ನಿದ್ದೆಯೂ ಕೂಡ ಒಂದು ವರ್ಗಕ್ಕೆ ವ್ಯವಹಾರ ಅಂದರೆ ನೀವು ಊಹೆ ಮಾಡ್ಕೊಳ್ಳಿ, ಜಗತ್ತು ಎತ್ತ ಸಾಗ್ತಾ ಇದೆ. ಸೊ ಹಾಗಾಗಿ ಜಗತ್ತು ಎತ್ತ ಸಾಗುತ್ತಿದೆ, ಎಷ್ಟು ವೇಗವಾಗಿ ಸಾಗುತ್ತಿದೆ. ನಿದ್ರೆಗೆ ಜಾರುವ ಮುನ್ನ ಬಿಯರ್ ಕನಸು ಬೀಳುವಂತೆ ಹೊಸ ಪ್ರಯತ್ನ. ಬಿಯರ್ ಉತ್ಪನ್ನಗಳ ಬಗ್ಗೆ ಕನಸು ಕಾಣುವಂತೆ ಪ್ರೇರೇಪಿಸಿದ US ಕಂಪನಿ. ಜಲಪಾತ, ಪರ್ವತಗಳ ದೃಶ್ಯ ತೋರಿಸಿ ಬ್ರೈನ್ ಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಸ್ಕೆಚ್ಚು. ಕನಸುಗಳನ್ನು ಹೈಜಾಕ್ ಮಾಡೋದು ನೈತಿಕವಾಗಿ ಸರಿನಾ? ನಮ್ಮ ನಿದ್ರೆಯನ್ನು ನಮಗೆ ಬಿಟ್ಟು ಬಿಡಿ, ಅದು ಮನುಷ್ಯನ ಮೂಲಭೂತ ಹಕ್ಕು. ವಿಜ್ಞಾನಿಗಳ ಆಕ್ರೋಶ. ಅಮೆರಿಕ ಸಂಸ್ಥೆಯ ವಿರುದ್ಧ ತಿರುಗಿ ಬಿದ್ದ ಹಾರ್ವರ್ಡ್ ವಿಜ್ಞಾನಿಗಳು. ಕನಸುಗಳನ್ನು ವ್ಯಾಪಾರಕ್ಕೆ ಬಳಸಿಕೊಳ್ಳೋದಕ್ಕೆ ಬಿಡೋದಿಲ್ಲ. ಜನಾಕ್ರೋಶ, ವಿಜ್ಞಾನಿಗಳ ಆಕ್ರೋಶ, ವಿಸ್ಫೋಟ. ವೈಯಕ್ತಿಕ ಜೀವನದ ಕೊನೆಯ ಕೋಟೆ ನಿದ್ರೆ, ಅದನ್ನಾದರೂ ಬಿಡಿ. ಸ್ಟಿಕ್ ಗೋಲ್ಡ್. ಖ್ಯಾತ ಸಂಶೋಧಕರಿಂದ ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ಬಹಿರಂಗ ಪತ್ರ. ಕನಸಿನ ಮೇಲೆ ಸಾಮಾನ್ಯ ಜಾಹೀರಾತುಗಳ ಪ್ರಭಾವ ಕಡಿಮೆ ಎನ್ನುತ್ತಾರೆ ತಜ್ಞರು. ಬೃಹತ್ ಕಂಪನಿಗಳ ಮೌನ. ಈ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸದ ಕಂಪನಿಗಳು. ನಿದ್ರೆಗೆ ಜಾರುವ ಮುನ್ನ ಬಿಯರ್ ಕನಸು ಬೀಳುವಂತೆ ಹೊಸ ಪ್ರಯತ್ನ. ನಿಮ್ಮ ಮಸ್ತಿಷ್ಕಗಳು ನಿದ್ರೆಗೆ ಶರಣಾಗಿರುತ್ತೆ. ನಿಮ್ಮ ನಗ್ನ ನೇತ್ರಗಳ ರೆಪ್ಪೆಗಳು ಮುಚ್ಚಿ ನಿಮ್ಮ ದೇಹಕ್ಕೊಂದು ಆನಂದ ಕೊಡ್ತಾ ಇರುತ್ತೆ. ಅದು ಮನುಷ್ಯನಿಗೆ ಮೂಲಭೂತವಾಗಿ 6 ರಿಂದ 8 ಗಂಟೆ ನಿದ್ರೆ ಬೇಕೇ ಬೇಕು. ಯಾರೂ ಕೂಡ ಅದನ್ನು ನಿರ್ಬಂಧಿಸೋದಕ್ಕೆ ಸಾಧ್ಯವೇ ಇಲ್ಲ ಜಗತ್ತಿನಲ್ಲಿ. ಒಬ್ಬ ಮನುಷ್ಯನಿಗೆ, ಅದರಲ್ಲೂ ಕೂಡ ಒಬ್ಬ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಯಾರು ಅಂತ ಕೇಳಿದ್ರೆ ಈ ಕಾಲಘಟ್ಟದಲ್ಲಿ, ವರ್ತಮಾನದಲ್ಲಿ ಕಣ್ತುಂಬ ನಿದ್ದೆ ಮಾಡುವವನೇ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ. ನಿದ್ರೆಗಾಗಿ ಮನುಷ್ಯ ನರಳಾಡ್ತಾ ಇದ್ದಾನೆ. ಬಲಕ್ಕೊಮ್ಮೆ ವಾಲಾಡ್ತಾನೆ, ಎಡಕ್ಕೊಮ್ಮೆ ಹೊರಳಾಡ್ತಾನೆ, ನಿದ್ರೆ ಬರ್ತಿಲ್ಲ. ಪಕ್ಕದಲ್ಲಿ ಸುಂದರಿ ಪತ್ನಿ ಇದ್ರೂ ಕೂಡ ನಿದ್ರೆ ಬಾರದ ಅದೆಷ್ಟೋ ಗಂಡಸರು. ನಿದ್ರೆಗಾಗಿ ಹಾತೊರೆಯುವ ಹೃದಯಗಳು ಜಗತ್ತಿನಲ್ಲಿ ನರಳಾಡ್ತಿರ್ಬೇಕಾದ್ರೆ ನಮ್ಮ ನಿದ್ರೆಯನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಅದನ್ನು ವ್ಯಾವಹಾರಿಕ ವಸ್ತುವನ್ನಾಗಿ ಪರಿವರ್ತಿಸೋದಕ್ಕೊಂದು ವರ್ಗ ತಯಾರಿ ಮಾಡಿಕೊಳ್ತಿದೆ. ಇನ್ನು ಮುಂದಕ್ಕಿನ್ನೇನೇನು ಬರುತ್ತೋ, ಮನುಷ್ಯನ ಅತ್ಯಂತ ಪ್ರೈವಸಿ ಅನ್ನೋ ಬಾತ್ರೂಮು, ಅದನ್ನು ಕೂಡ ವ್ಯವಹಾರಕ್ಕೆ ಬಳಸಬಹುದಾ ಅನ್ನೋ ಚಿಂತನೆಗಳು ಮೂಡ್ತಾ ಇದೆ. ನಮ್ಮ ನಿದ್ರೆಯನ್ನು ನಮಗೆ ಬಿಟ್ಟು ಬಿಡಿ. ವಿಜ್ಞಾನಿಗಳ ಆಕ್ರೋಶ ಇದು. ಮನುಷ್ಯನ ಮೂಲಭೂತವಾದ ಹಕ್ಕು ನಿದ್ರೆ. ಮನುಷ್ಯನಿಗೆ ಕೊಡಬೇಕಾದದ್ದನ್ನು ಕೊಡಲೇಬೇಕು. ಇಲ್ಲದಿದ್ದರೆ ನಿಮ್ಮನ್ನು ಪದೇ ಪದೇ ಕೇಳುತ್ತೆ. ನೀವು ಅದಕ್ಕೆ ಸ್ಪಂದನೆ ಕೊಡದೇ ಇದ್ದಾಗ ನಿಮ್ಮ ಆರೋಗ್ಯ ಕೆಡುತ್ತೆ. ನಿಮ್ಮ ದೇಹ ಹೇಳ್ದಂಗೆ ನೀವು ಕೇಳಬೇಕು. ಕೆಲವೊಮ್ಮೆ ನೀವು ಕೇಳದೇ ಇದ್ದಾಗ ದೇಹ ನಿಮಗೆ ಸ್ಪಂದಿಸೋದಿಲ್ಲ. ಆ ನಿದ್ರೆಯನ್ನು ವ್ಯಾವಹಾರಿಕ ವಸ್ತುವಾಗಿ ಬದಲಾಯಿಸೋದಕ್ಕೆ ಒಂದು ವರ್ಗ ಪ್ರಯೋಗ ಮಾಡ್ತಾ ಇದೆ. ಅದು ಏನು? ಗಂಟ್ಲು ಕೆಳಗೆ ಇಳಿಸುವ ಕೊಳೆತ ದ್ರಾಕ್ಷಿ ಹಣ್ಣಿನ ರಸದ ಆ್ಯಡು, ಬಿಯರ್ ಬಾಟಲ್ಗಳು. ಹಾಗಾದರೆ ಈ ಜಗತ್ತಿನ ವೇಗ ನೋಡ್ತಾ ಇದ್ರೆ ಹಾಡು ಹಗಲೇ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ. ಈಗ ನಿಮ್ಮ ಕನಸುಗಳಿಗೆ ಬರಲಿದೆ ಇಂಜಿನಿಯರಿಂಗ್ ಸ್ಪರ್ಶ. ನಮಗೆ ಬೇಕಾದ ಕನಸುಗಳನ್ನು ನಾವೇ ಡಿಸೈನ್ ಮಾಡಬಹುದು. ಕನಸುಗಳ ನಿಯಂತ್ರಣಕ್ಕೆ ವಿಜ್ಞಾನಿಗಳ ಮಾಸ್ಟರ್ ಪ್ಲಾನು. ಬರಲಿದೆ ಡ್ರೀಮ್ ಇಂಜಿನಿಯರಿಂಗ್ ಎಂಬ ಅದ್ಭುತ ತಂತ್ರಜ್ಞಾನ. ಏನಿದು ಡ್ರೀಮ್ ಇಂಜಿನಿಯರಿಂಗ್ ಮ್ಯಾಜಿಕ್ ಅಂತ ನೀವೇನಾದ್ರೂ ಈಗ ಕಲ್ಪನೆ ಮಾಡೋದಾದ್ರೆ ನಾವು ಹೇಳ್ತೀವಿ ಮುಂದೆ.
ನಿದ್ರೆಗೆ ಜಾರುವ ಮುನ್ನ ಮೆದುಳಿಗೆ ಆಡಿಯೋ ಸಂದೇಶ ರವಾನೆಯಾಗುತ್ತೆ. ಆಲೋಚನೆಗಳನ್ನ ಪ್ರೋಗ್ರಾಮಿಂಗ್ ಮಾಡುವ ಡ್ರೀಮ್ ಇನ್ಕ್ಯುಬೇಷನ್ ಅದು. 70% ಜನರಲ್ಲಿ ಡೋರ್ಮಿಯೋ ಎಂಬ ವಿಶೇಷ ಸಾಧನ ಯಶಸ್ಸಾಗಿದೆ. ಕನಸಿನಲ್ಲೇ ಕವಿತೆ ಬರೆಯಬಹುದು, ಸೃಜನಶೀಲ ಲೋಕವನ್ನೇ ಸೃಷ್ಟಿ ಮಾಡಬಹುದು. ಮಾನಸಿಕ ಆರೋಗ್ಯಕ್ಕೆ ಕನಸುಗಳೇ ಸಂಜೀವಿನಿ. ನಿಮಗೆ ಶಸ್ತ್ರಚಿಕಿತ್ಸೆಯ ನಂತರದ ನೋವು ಮರೆಯೋದಕ್ಕೆ ಸಹಕಾರಿ ತಂತ್ರಜ್ಞಾನ. ಭವಿಷ್ಯದಲ್ಲಿ ಬರಲಿವೆ ಪ್ರತ್ಯೇಕ ಡ್ರೀಮ್ ಕ್ಲಿನಿಕ್ಗಳು. ಈಗ ನಿಮ್ಮ ಕನಸುಗಳಿಗೂ ಬರಲಿದೆ ಇಂಜಿನಿಯರಿಂಗ್ ಸ್ಪರ್ಶ. ನಮಗೆ ಬೇಕಾದ ಕನಸುಗಳನ್ನು ನಾವು ಡಿಸೈನ್ ಮಾಡ್ಕೋಬಹುದು. ಮೆತ್ತಗಿನ ಸೋಫಾ, ಹೊರಗಡಿನ ವಾತಾವರಣ ಚಳಿ ಇದೆ, ಇನ್ನೇನು ಬ್ಲಾಂಕೆಟ್ ಹೊತ್ತು ಮಲಗಬೇಕು, ನನಗೆ ಐಶ್ವರ್ಯ ರೈ ಈ ರೂಪದಲ್ಲೇ ನನ್ನ ಕಣ್ಣುಗಳಿಗೆ ಕಾಣಿಸಿಕೊಳ್ಬೇಕು, ನನ್ನ ಆತ್ಮ ಅದನ್ನು ನೋಡ್ತಾ ಇರಬೇಕು ಅಂತೇಳಿ ನೀವು ಅನ್ಕೊಂಡ್ರೆ ಸಾಕು. ಕಸ್ಟಮೈಸ್ ನಿಮ್ಮ ಕೈಯಲ್ಲಿ ಡಿಸೈನ್ ನೀವು ಮಾಡ್ಕೋಬಹುದಂತೆ. ನಿಮಗೆ ಯಾರು ಹೆಂಗೆ ಬರಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು. ನೀವು ಮನಸ್ಸಿನಲ್ಲೇ ಕಾಲ್ಪನಿಕ ರಾಣಿಯನ್ನು ಸೃಷ್ಟಿ ಮಾಡ್ಕೋಬಹುದು. ಆ ಡಿಸೈನ್ ಅದಾದ ಮೇಲೆ ಪ್ರೋಗ್ರಾಮ್ ಆಗುತ್ತೆ. ನೋಡ್ರಿ, ಸಾಮಾನ್ಯವಾಗಿ ನಿಮ್ಮ ಬ್ರೈನ್ ಪ್ರತಿ ಕ್ಷಣವೂ ಕೂಡ ಕಲಿಯೋದಕ್ಕೆ ಹಾತೊರಿತಾ ಇರುತ್ತೆ. ನಿಮ್ಮ ಬ್ರೈನಿಗೆ ನೀವು ಕಲಿಸಿದಷ್ಟು ಕಲಿಯುತ್ತೆ. ಬ್ರೈನ್ ನೀವು ಕಲಿಸ್ತೀರಾ ಅನ್ನೋ ಕಾಯುವಿಕೆಯಲ್ಲಿ ಕೂತ್ಕೊಂಡಿರುತ್ತೆ ಪ್ರತಿ ಕ್ಷಣವೂ ಕೂಡ. ಅನ್ಲಿಮಿಟೆಡ್, ಅಲ್ಲಿ ನಿಮಗೆ ಒಂದು ನಿಶ್ಚಿತವಾದಂತಹ ಅವಧಿ ರೇಖೆಯನ್ನು ಇರೋದಿಲ್ಲ. ಬ್ರೈನ್ ಸದಾಕಾಲ ಕಲಿಯೋದಕ್ಕೆ ಹಾತೊರೆಯುತ್ತೆ. ಸೊ ಹಿಂಗಿದ್ದಾಗ ಮುಂದೊಮ್ಮೆ ಜಗತ್ತು ಬದಲಾಗ್ತಾ ಇದೆ. ನೀವು ಅಂದುಕೊಂಡಂತೆ ನಿಮ್ಮ ಇಷ್ಟದ ಡಿಸೈನ್ನಂತೆ ಕನಸು ಬರೋದೊಂದು ಬಾಕಿ. ಜಗತ್ತೇ ಬದಲಾಗ್ತಾ ಇದೆ. ಈ ವಿಚಾರ ಇಡೀ ಜಗತ್ತಿನಾದ್ಯಂತ ಸಂಚಲನವನ್ನು ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.